ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ತಮಿಜ್ 1 ಟ್ಯಾರೋಟ್ಗೆ ಸ್ವಾಗತ. ನೀವು ನಿಮಗೆ ಸಿಗಬೇಕಾಗಿರುವಂಥ ಬ್ಲೆಸ್ಸಿಂಗ್ಸ್ ಏನಿದೆ, ಯಾವ ವಿಚಾರವಾಗಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ, ಯಾವ ಒಂದು ವಿಚಾರವಾಗಿ ಈ ಒಂದು ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಅಂತ ನೋಡೋಣ. ಯಾವ ದೇವರ ಆಶೀರ್ವಾದ ಇದೆ ಮತ್ತು ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಬೋದು, ದಯವಿಟ್ಟು ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ಓಕೆ, ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಥ್ಯಾಂಕ್ ಯು. ಶಿವಪ್ಪನ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ಶಿವಪ್ಪನ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಒಂದು ಲಾಂಗ್ ಲೈಫ್ ಏನಿದೆ, ಆ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ಬೆಟರ್ಮೆಂಟ್ನ ಕಾಣಿಸ್ತಾ ಇರುವಂಥದ್ದು. ನಿಮ್ಮ ಗುರುಗಳಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ. ಅವರ ಬ್ಲೆಸ್ಸಿಂಗ್ಸ್ ಜೊತೆಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಕೂಡ ಆಗ್ಬೋದು. ಟೀಚರ್ ವಿಚಾರವಾಗಿ, ಒಂದು ಕೆಲಸದ ವಿಚಾರವಾಗಿ, ಮತ್ತು ಟೀಚಿಂಗ್ ಇದಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನಾದರೂ ಯಾರಾದರೂ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥವ್ರಿಗೆ ಅವ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತ ಬಂದಿರುವಂಥದ್ದು. ಯಾವುದಕ್ಕೂ ನೀವು ಏನೇ ಒಂದು ಮಾಡಬೇಕು ಅಂದ್ರೂ ಕೂಡ ಗುರುಗಳ ಆಶೀರ್ವಾದನ ಪಡ್ಕೊಂಡು ಮಾಡಿ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಕ್ರಿಯೇಟಿವಿಟಿ ಕಡೆ ಕೂಡ ಯಾರೆಲ್ಲ ಫೋಕಸ್ ಆಗಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗುವಂಥದ್ದು. ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಮತ್ತು ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿರುವಂಥದ್ದು, ಡ್ರಾಯಿಂಗ್ ಆಗಿರ್ಬೋದು, ಮತ್ತು ವಾದ್ಯಗಳನ್ನ ನುಡಿಸೋದಾಗಿರ್ಬೋದು, ಈ ವಿಚಾರವಾಗಿ ಯಾರೆಲ್ಲ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಯೋಚನೆ ಮಾಡ್ತಾ ಇರುವಂಥವ್ರಿಗೆ ಅವ್ರಿಗೂ ಕೂಡ ಒಂದು ಫಿಲ್ಮ್ ಆ್ಯಕ್ಟ್ರಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಹೀರೋ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಈ ರೀತಿ ಎಲ್ಲ ಕನ್ಫ್ಯೂಷನ್ಸ್ ಇದ್ದರೆ ಅದಕ್ಕೂ ಕೂಡ ನೀವು ತುಂಬ ಕ್ರಿಯೇಟಿವಿಟಿ ಆಗಿ ಮುಂದುವರೆದಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಗುರುಗಳಿಗೆ ಯಾರಾದರೂ ಸಮಸ್ಯೆ ಮಾಡ್ತಿದ್ದಾರೆ, ಏನಾದರೂ ಅವರ ಮೈಂಡೆಡ್ನ ಸಮಸ್ಯೆಗಳು ಮಾಡ್ತಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಿದೆ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಅವ್ರಿಗೆ ತಾಯಿಯ ಆಶೀರ್ವಾದ ಇದೆ. ಡೋಂಟ್ ವರಿ, ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ರಕ್ಷಕಾಳಿಯ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಸದಾ ಇರುತ್ತೆ ಅಂತ ಬಂದಿರುವಂಥದ್ದು. ಯಾಕೆ ಅಂದರೆ ನೇಚರ್ ಅವರು ಚಿಕ್ಕವರಿಂದನೂ ಕೂಡ ಇದನ್ನು ಒಂದು ರೀತಿಯಲ್ಲಿ ಏನೋ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಅಮ್ಮ ಕಾಯ್ತಾ ಇದ್ದಾರೆ ಅವರನ್ನು ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೇಚರ್ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ದರೆ, ಒಂದು ರೀತಿಯಲ್ಲಿ ಏನಾದರೂ ಈಗ ಭೂಕಂಪ ಆಯಿತು, ಸಿಡಿಲು ಬಡಿತು ಅಂತ ಹೇಳ್ತೀವಿ, ಇಲ್ಲ ಪ್ರಳಯ ಆಯಿತು, ಇದಕ್ಕೆ ಸಂಬಂಧಪಟ್ಟಿರೋದಿಲ್ಲ, ಆಕ್ಸಿಡೆಂಟ್ ಆಗ್ಬೋದು, ಈ ರೀತಿ ಏನಾದರೂ ಸಮಸ್ಯೆಗಳಿದೆ, ರಕ್ಷಕಾಳಿಯ ಆರಾಧನೆಯನ್ನು ಮಾಡ್ತಾ ಇರುವಂಥವ್ರಿಗೆ, ತಾಯಿನ ಆರಾಧನೆಯನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ, ಮತ್ತು ಮಾಡದೇ ಇರೋರಿಗೂ ಕೂಡ ರಕ್ಷಕಾಳಿ ಬಂದಿದ್ದಾರೆ. ಅಂಥವ್ರಿಗೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಅಮ್ಮ ನೋಡ್ಕೊಳ್ತಾರೆ. ರಕ್ಷಕಾಳಿನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ತಾಯಿನ ಆಶೀರ್ವಾದನ ಪಡ್ಕೊಂಡು ನೆನಪು ಮಾಡಿಕೊಂಡು ಹೊರಡಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಬಿಸ್ನೆಸ್ ವಿಚಾರವಾಗಿ ಏನೋ ಸಮಸ್ಯೆಗಳನ್ನ ಮಾಡಿರ್ಬೋದು, ನೆಗೆಟಿವಿಟಿನ ಮಾಡಿರ್ಬೋದು, ನಿಮ್ಮ ಲೈಫ್ ಲಾಂಗ್ ನೀವು ಬಿಸ್ನೆಸ್ ಆಗಿರ್ಬೋದು, ಒಂದು ಕೆರಿಯರ್ ವಿಚಾರ ಆಗಿರ್ಬೋದು, ನಿಮಗೆ ಯಾವುದೇ ರೀತಿಯ ಬ್ಲೆಸ್ಸಿಂಗ್ ಸಿಗದೇ ಇರೋ ರೀತಿಯಲ್ಲಿ ಕೆಲವರು ಮಾಡಿಟ್ಟಿರ್ಬೋದು. ಈ ವಿಚಾರವಾಗಿ ಒಂದು ರೀತಿಯಲ್ಲಿ ಅಮ್ಮ ತಾಯಿ ಬಂದಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ನಿಮ್ಗೆ ಯಾರಾದರೂ ಫೈನಾನ್ಷಿಯಲಿ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ ಏನೋ ಸಮಸ್ಯೆಗಳಾಗಲಿ, ಅಂದರೆ ಫೈನಾನ್ಷಿಯಲಿ ನೀವು ತುಂಬ ಚೆನ್ನಾಗಾಗಿರ್ಬೋದು, ಮತ್ತು ನಿಮ್ಮ ಲೈಫ್ ಲಾಂಗ್ ಏನೋ ತೊಂದರೆ ಬರದೇ ಇರೋ ರೀತಿಯಲ್ಲಿ ಅಮ್ಮ ಮಾತಾರಾಮ ಆಗಿರ್ಬೋದು, ದಾಕ್ಷಾಯಿನಿ ಖಾಲಿ ಆಗಿರ್ಬೋದು, ನಿಮ್ಮ ಲೈಫ್ ಲಾಂಗಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾ ಇರುವಂಥದ್ದು. ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗುವಂಥದ್ದು. ನಿಮ್ಮ ಲೈಫಲ್ಲಿ ಯಾರು ಏನೇ ಸಮಸ್ಯೆ ಮಾಡಿದ್ರೂ ಕೂಡ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಲಾಂಗ್ ಟರ್ಮ್ ನಿಮ್ಮ ಜೊತೆ ಯಾವಾಗಲೂ ಕೂಡ ತಾಯಿ ನಿಮ್ಮ ಜೊತೆ ನಿಂತಿರ್ತಾಳೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕೆಲವ್ರಿಗೆ ಇಲ್ಲಿ ತುಂಬ ನೆಗೆಟಿವಿಟಿ ಮಾಡಿ ಒಂದು ಸ್ವಲ್ಪ ಆಕ್ಸಿಡೆಂಟ್ಗಳಾಗಿರ್ಬೋದು, ಬಟ್ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ. ಇಲ್ಲ ಕಾಟೇರಮ್ಮ, ಇಲ್ಲ ಅಂದರೆ ತುಂಬ ಪವರ್ಫುಲ್ ಚಾಮುಂಡೇಶ್ವರಿ ಅಮ್ಮ, ಈ ಥರ ಒಂದು ಸ್ಟ್ರಾಂಗ್ ಆಗಿ ಇರುವಂಥ ತಾಯಿಗೆ ಹೋಗಿ ಬನ್ನಿ. ನೀವು ಅಂದ್ಕೊಂಡಿರುವಂಥದ್ದನ್ನು ಮಾಡಿ ಅಮ್ಮ ನಿಮ್ಮ ಜೊತೆ ಯಾವಾಗಲೂ ರಕ್ಷೆಯಾಗಿ ನಿಂತಿರ್ತಾಳೆ ಅಂತ ಬಂದಿರುವಂಥದ್ದು. ಮತ್ತು ನೀವು ಆಂಜನೇಯ ಸ್ವಾಮಿಯವರನ್ನು ಕೂಡ ಯಾರು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ನೀವು ತುಂಬ ಸ್ಟ್ರೆಂತ್, ಒಂದು ಪ್ರೊಟೆಕ್ಷನಲ್ಲಿ ಇರ್ತೀರ. ಹಾಗಾಗಿ ಸದ್ಯಕ್ಕೆ ನಿಮಗೆ ಹನುಮಾನ್ ಬಜರಂಗ ಬಲಿದು ಕೂಡ ನಿಮಗೆ ಬ್ಲೆಸ್ಸಿಂಗ್ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ಅವರ ಒಂದು ರೀತಿಯಲ್ಲಿ ಅವರ ಒಂದು ಪ್ರೊಟೆಕ್ಷನ್ ಆಗಿ ನಿಮ್ಮ ಜೊತೆ ನಿಲ್ತಾರೆ. ಹಾಗಾಗಿ ನೀವು ಅವ್ರ ಜೊತೆ
ಕನೆಕ್ಷನ್ನ ಇಟ್ಕೊಳ್ಳಿ, ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು. ಶಿವನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನಿಮಗೆ ನೆಗೆಟಿವಿಟಿ ಮಾಡಿರ್ಬೋದು. ನಿಮ್ಮ ಮನೆ ದೇವರು ಶಿವಗೆ ಸಂಬಂಧಪಟ್ಟಿರುವಂಥ ರೀತಿಯಲ್ಲಿ ಇರ್ಬೋದು. ಬಟ್ ಅವರಿಗೆ ಏನೋ ಒಂದು ದಿಗ್ಬಂಧನ ರೀತಿಯಲ್ಲಿ ಮಾಡಿ ಯಾವುದೋ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗದೇ ಇರೋ ರೀತಿಯಲ್ಲಿ ಕೆಲವ್ರಿಗೆ ಮಾಡಿದ್ದಾರೆ ಅಂತ ಕೂಡ ಸೂಚನೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ನೀವು ದಯವಿಟ್ಟು ಬಜರಂಗಬಲಿನ, ಹನುಮಾನ್ ಚಾಲೀಸ್ನ ಹೇಳೋದ್ರಿಂದ ಆಗಿರ್ಬೋದು, ಈ ರೀತಿ ಶನಿವಾರ ದಿನ ಟೆಂಪಲ್ಗೆ ಹೋಗೋದಾಗಿರ್ಬೋದು, ಈ ರೀತಿ ಮಾಡ್ಕೊಂಡು ಬನ್ನಿ. ಅವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಪ್ರೊಟೆಕ್ಷನಲ್ಲಿ ನೀವು ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ನೀಲಕಂಠ ಬಂದಿದ್ದಾರೆ. ನೀವೆಲ್ಲ ಏನಾದರೂ ಜಾಬ್ ಬಗ್ಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ತುಂಬ ಆಪರ್ಚುನಿಟೀಸ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು, ಕೆಲಸದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥವ್ರು, ಇನ್ನು ಮುಂದಿನ ದಿನಗಳಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ರೀತಿಯ ಜಾಬ್ ಆಪರ್ಚುನಿಟಿಗಳು ನಿಮಗೆ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಬ್ಲೆಸ್ಸಿಂಗ್ ಅಂದರೆ ನೀವು ಇದ್ದಂಥ ಒಂದು ಬ್ಯೂಟಿ ಗೆ ಸಂಬಂಧಪಟ್ಟಿರುವಂಥದ್ದು, ಮುಖದಲ್ಲಿ ಏನೋ ಸಮಸ್ಯೆಗಳಾಗಿರುವಂಥವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಲಾಸ್ಟ್ ಕಾರ್ಡ್ ಬಂದಿರುವಂಥದ್ದು, ಒಂದು ರೀತಿಯಲ್ಲಿ ಬ್ಯೂಟಿ ಮೆಟೀರಿಯಲ್ಸ್ಗಳಿಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು. ಮತ್ತು ಪ್ರಾಪರ್ಟೀಸ್ ಏನಿತ್ತು ಬ್ಯೂಟಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮೆಟೀರಿಯಲ್ಸ್ ಆಗಿರ್ಬೋದು, ನೀವು ಯಾರಾದರೂ ಶಾಪ್ ಮತ್ತು ಇಟ್ಕೊಂಡಿರ್ಬೋದು, ಇಲ್ಲ ಒಂದು ಬ್ಯಾಂಗಲ್ ಸ್ಟೋರ್ಗಳನ್ನ ಇಟ್ಕೊಂಡಿರುವಂಥವ್ರು, ಮತ್ತು ಪಾರ್ಲರ್ ಇಟ್ಕೊಂಡಿರುವಂಥವ್ರು, ಬ್ಯೂಟಿಕ್ ಇಟ್ಕೊಂಡಿರುವಂಥವ್ರು, ಇಂಥವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಏನಾದರೂ ಒಂದು ಪ್ರಾಪರ್ಟೀಸ್ ನಿಮ್ಮ ಜೊತೆ ಇತ್ತು ಅಂತ ಅಂದರೆ ಈ ವಿಚಾರವಾಗಿ ಮೆಟೀರಿಯಲ್ಸ್ ಏನಿದೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ದೇವಿಯ ಆರಾಧನೆ ಮಾಡ್ತಾ ಇರುವಂಥವ್ರಿಗೆ, ಮತ್ತು ದೇವಿಗೆ ಅಲಂಕಾರ ಮಾಡಬೇಕು ಅಂದ್ಕೊಂಡಿರೋರಿಗೆ, ಕೆಲವರು ಇಲ್ಲಿ ನೋಡ್ತಿರ್ಬೋದು ದೇವಿಯ ರೀತಿಯಲ್ಲಿ ಆವಾಹನೆ ಮಾಡಿ ಒಂದು ರೀತಿಯಲ್ಲಿ ಅವರಿಗೆ ಪೇಂಟಿಂಗ್ ಮಾಡ್ತಾ ಇರುವಂಥದ್ದು ನೀವು ನೋಡಿರ್ಬೋದು. ಈ ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ದೇವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮೆಟೀರಿಯಲ್ ಯಾರು ಯೂಸ್ ಮಾಡ್ತಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರಾಪರ್ಟೀಸ್ಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು. ಮತ್ತು ಒಂದಿಷ್ಟು ನಿಮ್ಮ ಪ್ರೀತಿ ಆಗಿರ್ಬೋದು, ಒಂದಿಷ್ಟು ನಿಮ್ಮ ಮಾತುಗಳನ್ನು ಕೆಲವರು ಕಟ್ಟಾಕ್ತಿದ್ದಾರೆ, ನೆಗೆಟಿವಿಟಿ ಮಾಡಿ ಸಮಸ್ಯೆಗಳನ್ನ ಮಾಡಿ ಕಟ್ಟಾಕಿರ್ಬೋದು. ನಿಮ್ಮ ಥಾಟ್ಸ್ಗಳು ಏನೇ ಇದ್ರೂ ಕೂಡ ಮಾತು ಬರದೇ ಇರೋ ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡಿದ್ದಾರೆ. ಬಟ್ ಯೋಚನೆ ಮಾಡಬೇಡಿ, ಅವರ ನಾಲ್ಗೆನ ಕಟ್ ಹಾಕಿ ಅಮ್ಮ ಯಾರು ಸಮಸ್ಯೆನ ಮಾಡಿದ್ರು ನಿಮಗೆ ಅವರಿಂದನೇ ಅವರ ಬಾಯನ್ನೇ ಕಟ್ ಹಾಕ್ತಾರೆ, ಅವರೇ ಮಾತಾಡಿದ ರೀತಿಯಲ್ಲಿ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಬ್ಲೆಸ್ಸಿಂಗ್ ಆಫ್ ನಾಲೆಡ್ಜ್ ಆದಿಯೋಗಿ ಬಂದಿದ್ದಾರೆ. ತುಂಬ ನಾಲೆಡ್ಜ್ ತಿಳ್ಕೊಳ್ತೀರಾ. ನಿಮ್ಮ ಗುರುಗಳು ಯಾರಿದ್ದಾರೆ, ಮೊದಲನೇ ಗುರು ಯಾರಿದ್ದಾರೆ ಅವ್ರಿಗೆ ಅವ್ರ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ. ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಿಲ್ಲ, ಬ್ಲೆಸ್ಸಿಂಗ್ಸ್ನ ತೊಗೊಳ್ತೀರಾ. ನಿಮ್ಮ ಇನ್ನರ್ ಸೆಲ್ಫ್ ಇನ್ನೂ ತುಂಬ ಸ್ಟ್ರಾಂಗ್ ಆಗುವಂಥದ್ದು, ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ ಅಂತ ಕೂಡ ಬಂದಿರುವಂಥದ್ದು. ಆದಿಯೋಗಿ ಕೂಡ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಮೈಂಡ್ ಆಗಿರ್ಬೋದು, ಮನಸ್ಸಾಗಿರ್ಬೋದು, ದೇಹ ಆಗಿರ್ಬೋದು ಸ್ಟ್ರೆಸ್ಸಿಂದ ಹೊರಗಡೆ ಬರುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮ ಜೀವನಕ್ಕೆ ಒಂದಿಷ್ಟು ಕರ್ಮ ಫಲಗಳು ಏನಿತ್ತು, ಏನೇ ಚೇಂಜಸ್ ಇದ್ದರೂ ನಿಮ್ಮ ಜೀವನಕ್ಕೆ ಒಂದು ರೀತಿ ಬದಲಾವಣೆಗಳು ಬರ್ತಾ ಇರುವಂಥದ್ದು. ಎಂಥದ್ದೇ ಒಂದು ಸಿಚುವೇಶನಲ್ಲಿದ್ದರೂ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆ ಅಂತ ಅಂದರೆ ನೀವು ಬಂದಿರುವಂಥ ಒಂದಿಷ್ಟು ಕೆಲವೊಂದು ಕರ್ಮಗಳಿರ್ಬೋದು, ಆ ಕರ್ಮಗಳ ಮುಖಾಂತರ ನೀವು ತುಂಬ ಸ್ಟ್ರಾಂಗ್ ಆಗಿ ಆಗೋದಕ್ಕೂ ಇರ್ಬೋದು. ಮತ್ತು ಕೆಲವೊಂದು ಮುಖವಾಡಗಳು ನಿಮಗೆ ಗೊತ್ತಾಗೋದು ಇರ್ಬೋದು, ಅದಕ್ಕೋಸ್ಕರ ನಿಮಗೆ ಒಂದಿಷ್ಟು ಪರೀಕ್ಷೆಗಳು ನಡೀಬೋದು. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ಬುದ್ಧಿವಂತಿಕೆಯಿಂದ ನಿಮಗೆ ಬಂದಿರುವಂಥದ್ದನ್ನು ಏನು ಕರ್ಮಫಲಗಳಿದೆ ಅದನ್ನು ಸ್ವೀಕಾರ ಮಾಡಿ ಎಲ್ಲರ ಮುಖವಾಡಗಳನ್ನು ತಿಳ್ಕೊಂಡು ನೀವು ಏನು ಮಾಡಬೇಕು ಅದ್ರ ಕಡೆ ಹೆಚ್ಚು ಫೋಕಸನ್ನು ಕಾಣಿ ಅಂತ ಹೇಳ್ತಾ, ಬಾಟಮ್ ಆಫ್ ದ ಡೆಕ್ಸ್ ಬಂದು ನಿಮ್ಮ ಎನಿಮೀಸ್ ಬಂದಿದ್ದಾರೆ. ಹಾಗಾಗಿ ಎನಿಮೀಸ್ ಯಾರೇ ಇದ್ರೂ ಕೂಡ, ಶತ್ರುಗಳು ಯಾರೇ ಇದ್ರೂ ಕೂಡ ಅಮ್ಮ ಚೆಂಡಾಡ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ತಾಯಿಯಿಂದ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್, ಆ ಶಿವಪ್ಪನಿಂದ ನಿಮಗೆ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗಲಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.